ರೇವಣ್ಣ ಅವರಿಗೆ ನಿನ್ನೆ ಜಾಮೀನ್ ಸಿಕ್ತು, ಇವತ್ತು ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ತು. ಇವತ್ತು ಬಿಡುಗಡೆ ಆದ್ಮೇಲೆ ಏನೆಲ್ಲ ಆಯ್ತು, ಎಲ್ಲಿಗೆ ಹೋದ್ರು, ಯಾವ ರೀತಿಯಾದಂತ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು, ಮೀಟಿಂಗ್ಗಳನ್ನ ಮಾಡಿದ್ರ, ಏನ್ ಮಾಡಿದ್ರು, ಇವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಈ ಒಂದು ಗಂಟೆಯಲ್ಲಿ. ಸೊ ಮೊದಲನೇದಾಗಿ ರೇವಣ್ಣ ಅವರು ಇವತ್ತು ಜಾಮೀನು ಸಿಕ್ಕ ನಂತರ ಆಗಿದ್ ಏನು ಅನ್ನುವಂತ ಬೆಳವಣಿಗೆಯನ್ನ ನೋಡೋಣ. ಸೊ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಅವರು ಬಂದ್ರು. ಕೆಆರ್ ನಗರ ಕಿಡ್ನಾಪ್ ಕೇಸಲ್ಲಿ ರೇವಣ್ಣ ಅವರು ರಿಲೀಸ್ ಆದ್ರು. ಜೈಲಿನಿಂದ ಹೊರಬರ್ತಾ ಇದ್ದಂತೆ ರೇವಣ್ಣ ಅವರ ದೇಗುಲ ಯಾತ್ರೆ ಆರಂಭವಾಗಿದೆ. ಈಗ ದೇವೇಗೌಡರ ಭೇಟಿಯ ಬಳಿಕ ದೇವರ ಮೊರೆ ಹೋಗಿದ್ದಾರೆ ರೇವಣ್ಣ ಅವರು. ಜೆಪಿ ನಗರದ ಲಕ್ಷ್ಮೀ ವೆಂಕಟರಮಣ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಜೈಲಿನಿಂದ ನೇರವಾಗಿ ಆಚೆ ಬರ್ತಾ ಇದ್ದಂತೆ ದೇವೇಗೌಡರ ನಿವಾಸಕ್ಕೆ ಹೋದ್ರು. ಅಂದ್ರೆ ಅವರ ತಂದೆಯ ನಿವಾಸಕ್ಕೆ. ಅಲ್ಲಿ ಹೋಗಿ ಆದ ನಂತರ ದೇವರ ಮೊರೆ ಹೋಗಿದ್ದಾರೆ. ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟರಮಣ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಅದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ತೆರಳಲಿದ್ದಾರೆ. ಮಾಜಿ ಸಚಿವ ಶಾಸಕರಾದಂತಹ ರೇವಣ್ಣ ಅವರು ನಾಳೆ ಶೃಂಗೇರಿಗೂ ಕೂಡ ರೇವಣ್ಣ ಅವರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಸೊ ಅವರು ಅತ್ಯಂತ ದೈವವನ್ನ ನಂಬುವಂತವರು. ಸೊ ದೇವರ ಮೇಲೆ ನಂಬಿಕೆ ಜಾಸ್ತಿ ಇದೆ, ಹಾಗಾಗಿ ದೇವರ ಮೊರೆ ಹೋಗಿದ್ದಾರೆ. ಈಗ ಮೊದಲನೇದಾಗಿ ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟರಮಣ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಹೋಗ್ತಾ ಇದ್ದಂತಹ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಅದು ದೇವಸ್ಥಾನದ ಒಳಗಡೆಗೆ ಹೋದಂತಹ ದೃಶ್ಯಗಳು. ಇಲ್ಲಿಂದ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಲಿದ್ದಾರೆ. ಅದಾದ ನಂತರ ನಾಳೆ ಶೃಂಗೇರಿಗೆ ಹೋಗ್ತಾರನ್ನುವಂತಹ ಮಾಹಿತಿ ಇದೆ. ಬಟ್ ನಾಳೆ ಹೋಗ್ತಾರಾ ಹೋಗಲ್ವಾ, ಕಾನೂನಾತ್ಮಕವಾಗಿರುವಂತಹ ಹೋರಾಟಗಳ ಬಗ್ಗೆಯೂ ಕೂಡ ಅವರು ಚರ್ಚೆಯನ್ನ ಮಾಡಬೇಕು. ಹಾಗಾಗಿ ಇವತ್ತು ಬಂದ ನಂತರ ದೇವೇಗೌಡ ನಿವಾಸದಲ್ಲಿ ವಕೀಲರು ಕೂಡ ಬಂದಿದ್ರು. ಅಲ್ಲಿ ಆ ಚರ್ಚೆ ಆದ ನಂತರವೇ ದೇಗುಲದ ಭೇಟಿಯನ್ನ ಮಾಡಿದ್ರ ಅಂತ ಹೇಳಿ ನನ್ನ ಸಹೋದ್ಯೋಗಿ ರಘು ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಘು, ದೇವರ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಟಂತವರು ರೇವಣ್ಣ ಅವರು. ಸೊ ಈಗ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ಇನ್ನೂ ಲಿಸ್ಟ್ ದೊಡ್ಡದಾಗಿದೆಯಾ ಏನು ಅಂತ? ಅರುಣ್, ಖಂಡಿತವಾಗಿಯೂ ನೇರವಾಗಿ ಪರಪ್ಪನಗರದಿಂದ ಮನೆಗೆ ಪದ್ಮನಾಭನಗರ ನಿವಾಸಕ್ಕೆ ಆಗದಂತ ರೇವಣ್ಣ ಅಲ್ಲಿಂದ ಕೆಲವತ್ತು ಕುಟುಂಬಸ್ಥರ ಜೊತೆ ಮಾತುಕತೆಯನ್ನು ನಡೆಸಿ, ಬೆಂಬಲಿಗರ ಜೊತೆ ಮಾತುಕತೆಯನ್ನು ನಡೆಸಿ ಆ ಬಳಿಕ ನೇರವಾಗಿ ಜೆಪಿ ನಗರದ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯಕ್ಕೆ ಬರ್ತಾರೆ. ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ದೇವಾಲಯದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ವಿಶೇಷವಾಗಿ ಆ ಕುಂಬಳಕಾಯನ್ನ ಹೊಡೆದು ಜೊತೆಗೆ ತೆಂಗಿನಕಾಯನ್ನ ಹೊಡೆದ್ರ ಮುಖಾಂತರವಾಗಿ ದೃಷ್ಟಿಯನ್ನ ತೆಗೆಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಬಳಿಕ 40 ನಿಮಿಷಗಳ ಪೂಜೆ ಸಲ್ಲಿಕೆ ಆದ ಮೇಲೆ ಈಗ ಅಲ್ಲಿಂದ ಹೊರಟಿರುವಂತದ್ದು ನೇರವಾಗಿ ಇಲ್ಲಿಂದ ಮೈಸೂರಿಗೆ ಹೋಗಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಹೋಗಿ ದರ್ಶನವನ್ನ ಮಾಡಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಅಲ್ಲಿಂದ ನೇರವಾಗಿ ನಾಳೆ ಶೃಂಗೇರಿ ಶಾರದಾಂಬೆ ದರ್ಶನವನ್ನ ಪಡೆಯೋದಕ್ಕೂ ಕೂಡ ವ್ಯವಸ್ಥೆಗಳಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಟ್ ನಾಳೆ ಪ್ಲಾನ್ಗಳು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಇವತ್ತು ಈ ನಂತರ ಈಗ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ದರ್ಶನದ ಬಳಿಕ ನೇರವಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಅರುಣ್. ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.